जननीं शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे मूकं करोति वाचालं पंगुं लंघयते गिरिं यत्कृपा तमहं वन्दे परमानन्दमाधवम्। वीरेश्वरानन्ददयामृताब्धिं श्रीरङ्गनाथं च विज्ञानभानुं चिदानन्दरूप श्रीपुरुषोत्तमार्यं ध्यायन् हृदयस्थां कृतिनं ह्यवैमि। परम प्रीतिಯ ಆಧ್ಯಾತ್ಮಿಕ ಬಂಧುಗಳೇ, ಜಗನ್ಮಾತೆಯನ್ನು ಕುರಿತು ಒಂದೆರಡು ವಾಕ್ಯಗಳನ್ನು ಹೇಳಿ ನನಗೆ ಕೇಳಿಕೊಳ್ಳಲಾಗಿದೆ. ಇದೊಂದು ಸೌಭಾಗ್ಯ. ಅವಳ ಮಹಿಮೆಯನ್ನ, ಅವಳ ಹುಟ್ಟನ್ನ, ಅವಳ ಶಕ್ತಿಗಳನ್ನು ತಿಳ್ಕೊಳ್ಳೋದನ್ನು ನಾನು ಇಷ್ಟಪಡ್ತೇನೆ ಅನ್ನುವ ಪ್ರಶ್ನೆಯಿಂದಲೇ ಅವಳ ಮಹಿಮಾ ಗಾಥೆ ಪ್ರಾರಂಭವಾಗುತ್ತೆ. ದುರ್ಗಾ ಸಪ್ತಶತಿನಲ್ಲಿ ಯಾರವಳು? ನಿತ್ಯಳಾದರೂ ಕೂಡ ಅವಳಿಗೂ ಕೂಡ ಒಂದು ಹುಟ್ಟು ಇದೆ ಅಂತ ಮಾರ್ಕಂಡೇಯ ಮಹರ್ಷಿಗಳು ಪ್ರಾರಂಭ ಮಾಡ್ತಾರೆ. ಯಾರವಳು? ಇಡೀ ಸಪ್ತಶತಿ ಪೂರ್ತಿ 700 ಶ್ಲೋಕದಲ್ಲಿ ನಾವು ಕಾಣುವಂತಹದ್ದು ಅವಳು ಯಾರು, ಅವಳ ಸಾಮರ್ಥ್ಯಗಳೇನು, ಅವಳ ಮಹಿಮೆಗಳೇನು, ಇದನ್ನು ನಾವು ತಿಳ್ಕೊಳ್ಬೇಕು. ಮೊದಲು ತಿಳ್ಕೊಳ್ಬೇಕು. ಯಾವುದೇ ಮಹತ್ತರವಾದ ಬದಲಾವಣೆ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಮಹತ್ತರವಾದ ಚಿಂತನೆಯನ್ನ ಮೊದಲು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಚಿಂತನೆಗಳು ನೂರಾರಿವೆ, ಸಾವಿರಾರಿವೆ. ನಮ್ಮ ಇಂದ್ರಿಯಗಳು ನಿರಂತರ ಒಂದಲ್ಲ ಒಂದು ಪ್ರಚೋದನೆಯನ್ನ ನಮ್ಮ ಒಳಗಡೆಗೆ ಬಿಡ್ತಾ ಇರುತ್ತೆ. ಕಣ್ಣು ಏನೇನೋ ನೋಡುತ್ತೆ. ಸೂಕ್ಷ್ಮ ಬುದ್ಧಿಯವರು ಒಂದೊಂದು ನೋಡಿದಾಗಲೂ ಒಂದೊಂದು ರೀತಿಯ ಚಿಂತನೆಯನ್ನು ಒಳಗಡೆಗೆ ಸೃಷ್ಟಿಸಿಕೊಳ್ತಾರೆ, ಒಂದು ಪ್ರೇರಣೆ ಪಡ್ಕೊಳ್ತಾರೆ. ಕಿವಿ ಏನೇನೋ ಕೇಳುತ್ತೆ. ಅದು ಕಾಗೆ ಶಬ್ದ ಇರಲಿ, ಕೋಗಿಲೆ ಶಬ್ದ ಇರಲಿ, ವಿಮಾನದ ಶಬ್ದ ಇರಲಿ, ಯಾರೋ ಇಬ್ಬರು ಮಾತಿರಲಿ, ಕಿವಿ ಏನೇನೋ ಕೇಳಿಸ್ಕೊಳ್ಳುತ್ತೆ. ಒಂದೊಂದು ಮಾತು ಕೇಳಿಸ್ಕೊಂಡಾಗಲೂ ಒಳಗಡೆ ಒಂದು ಪ್ರಚೋದನೆ ಬರಬೇಕು. ಪ್ರಚೋದನೆ ಬರಲಿಲ್ಲ ಅಂತಂದ್ರೆ ಅವನಿನ್ನೂ ಮುಂದೆ ಬಹಳ ಸಾಗಬೇಕಾಗಿದೆ. ಒಂದು ರೀತಿಯ ಮೃಗಸ್ಥಿತಿಯಲ್ಲಿ ಅವನಿದ್ದಾನೆ, ಮೂಢ. ಉಪನಿಷತ್ತುಗಳು ಮೂಢ ಅಂತ ಕರೆಯುತ್ತೆ. ಇನ್ನು ಮುಂದೆ ಬಂದಂತಹ ಸಂಸ್ಕೃತ ಸಾಹಿತ್ಯ ಮನುಷ್ಯ ರೂಪದ ಮೃಗ ಅಂತ ಕೂಡ ಕರೆಯುತ್ತೆ. ಇನ್ನು ಹಲವು ರೀತಿಯಲ್ಲಿ ಅಂತಹ ವ್ಯಕ್ತಿಗಳನ್ನು ಅದು ಗುರುತಿಸುತ್ತೆ. ಇಂದ್ರಿಯಗಳು ಒಂದೊಂದೇ ವಿಚಾರವನ್ನು ನಮ್ಮ ಒಳಗಡೆ ಬಿಟ್ಟಾಗ ಒಳಗಡೆ ಒಂದು ಪ್ರೇರಣೆ, ಸ್ಫುರಣೆ ಆಗುತ್ತೆ. ಅವಾಗೆಲ್ಲ ಏನೋ ಒಂದು ಚಿಂತನೆ ಬರುತ್ತೆ. ಇದೆಲ್ಲ ಚಿಂತನೆಗಳು, ಕೆಲವೆಲ್ಲ ಮಹತ್ವ ಇದೆ, ಕೆಲವು ಮಹತ್ವ ಇಲ್ಲ. ಮನುಷ್ಯನಾದವನಿಗೆ ಒಂದು ಸಾಮರ್ಥ್ಯ ಬೇಕು. ಏನದು? ಯಾವುದನ್ನ ಇಟ್ಕೋಬೇಕು, ಬೆಳೆಸ್ಕೋಬೇಕು, ಯಾವುದನ್ನು ಇಟ್ಕೊಳ್ಬಾರ್ದು, ಮರೆತು ಬಿಡಬೇಕು, ಇಲ್ಲ ವಿಸರ್ಜಿಸಬೇಕು. ಈ ಸಾಮರ್ಥ್ಯ ಅವನಿಗಿಲ್ಲ ಅಂದ್ರೆ ಅವನ ತಲೆ ಅದು ಒಂದು ದೊಡ್ಡ ಉಗ್ರಾಣವಾಗಿಬಿಡುತ್ತೆ. ಯಾವಾಗ ಅವನ ತಲೆ ಅಥವಾ ಮನಸ್ಸು ಒಂದು ಉಗ್ರಾಣವಾಗುತ್ತೋ ಅಲ್ಲಿ ಒಳಗಡೆ ಹೊಕ್ಕಿರ್ತಕ್ಕಂಥ ಚಿಂತನೆ ಅದು ಸುಮ್ಮನೆ ಕೂಡಲ್ಲ, ಅದು ಕ್ರಿಯಾಶೀಲವಾಗುತ್ತೆ. ದಿನೇ 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 ಅದು ಕ್ರಿಯಾಶೀಲವಾಗುತ್ತೆ. ತಿಕ್ಕಾಟ ನಡೆಯುತ್ತೆ, ಒಂದಕ್ಕೊಂದಕ್ಕೆ ತಿಕ್ಕಾಟ ನಡೆಯುತ್ತೆ. ಆ ತಿಕ್ಕಾಟಗಳನ್ನೇ ನಾವು ಸಮಸ್ಥಿತಿಯನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಮಾಡಿದೆ. ಆ ತಿಕ್ಕಾಟಗಳು ನಮಗೆ ಅಶಾಂತಿಯನ್ನು ತರುತ್ತವೆ. ಆ ತಿಕ್ಕಾಟಗಳು ನಮ್ಮ ಶಕ್ತಿಗಳನ್ನು ತಿನ್ನುತ್ತವೆ. ಆ ತಿಕ್ಕಾಟಗಳು ನಮ್ಮನ್ನು ನಿಷ್ಪ್ರಯೋಜಕರನ್ನಾಗಿ ಮಾಡುತ್ತದೆ. ಆ ತಿಕ್ಕಾಟಗಳು ನಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ. ಆದ್ದರಿಂದ ಒಳಗಡೆಗೆ ಪ್ರವೇಶ ಮಾಡಿದ ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಕೋಬಾರದು. ಬಾಯಿಂದ ಒಳಗಡೆ ಪ್ರವೇಶವಾದಂಥ ಎಲ್ಲ ಆಹಾರವನ್ನು ನಾವು ಇಟ್ಕೊಳ್ತೀವ, ಅದರ ಸಾರವನ್ನು ಹೀರಿಕೊಳ್ತೇವೆ, ಮಿಕ್ಕಿದ್ದನ್ನು ಹೊರಗೆ ಬಿಸಾಕ್ತೇವೆ. ಹಾಗೆ ಸಾರಗಳನ್ನು ಹೀರಿಕೊಂಡು ಮಿಕ್ಕಿದ್ದನ್ನು ಹೊರಗಡೆ ವಿಸರ್ಜಿಸಿದಾಗಲೇ ಯಾವ ಉದ್ದೇಶಕ್ಕೋಸ್ಕರ ನಾವು ಆಹಾರ ತಗೊಂಡ್ವೋ ಅದು ನೆರವೇರು. ಬೆಂಕಿ ಇದ್ದ ಕಡೆ ಎಲ್ಲ ಹೇಗೆ ಒಂದು ಹೊಗೆ ಇರುತ್ತೆ, ಹಾಗೆ ಒಂದೊಂದರಲ್ಲೂ ಈ ಸೃಷ್ಟಿಯಲ್ಲಿ ಒಂದು ಸ್ವಾಗತಾರ್ಹ, ಒಂದು ಸ್ವಾಗತಾರ್ಹವಲ್ಲ, ಇವೆರಡರ ಮಿಶ್ರಣ ಇದೆ. ಸ್ವಾಗತಾರ್ಹ ಅದನ್ನು ತಗೋಬೇಕು, ಸ್ವಾಗತಾರ್ಹವಲ್ಲ ಅನ್ನುವಂಥದ್ದಿದೆಯಲ್ಲ ಅದನ್ನು ಬಿಸಾಕ್ತಾ ಇರಬೇಕು. ಹಾಗೆಯೇ ಈ ದೇವಿ ಚಿಂತನೆ, ಈ ಚಿಂತನೆಯನ್ನು ನಾವು ಗ್ರಹಿಸಬೇಕು. ದೇವಿ ಯಾರು? ಅವಳು ಎಲ್ಲಿ ಹುಟ್ಟಿದಾಳೆ? ನಿತ್ಯಳವಳು, ಆದರೂ ಕೂಡ ಅವಳಿಗೊಂದು ಹುಟ್ಟಿದೆ. ಅವಳ ಸಾಮರ್ಥ್ಯಗಳೆಷ್ಟು, ಅವಳ ಶಕ್ತಿಗಳೆಷ್ಟು, ಇದೊಂದು ಚಿಂತನೆ ಬರುತ್ತೆ. ಈ ಚಿಂತನೆಯನ್ನ ನಾವು ಗ್ರಹಿಸಬೇಕು. ಒಮ್ಮೆಲೆ ಗ್ರಹಿಸಿದಾಗ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುವಂಥದ್ದು ಏನು?
ಇದೊಂದು ಮಹಾನ್ ಶಕ್ತಿ, ಇದೊಂದು ಅದ್ಭುತ. ಈ ದೇವಿ ಎನ್ನುವಂತಹದ್ದು ಒಂದು ಅದ್ಭುತ ಶಕ್ತಿ. ಹೇಗೆ ತಾಯಿ ಎನ್ನುವಂತಹದ್ದು ಒಂದು ಅದ್ಭುತ ಶಕ್ತಿ. ತಾಯಿ ಅಂತ ಅದರಲ್ಲಿ ಏನಿದೆ ಸಾಮರ್ಥ್ಯ, ತಾಯಿನಲ್ಲಿ ಏನು ಸಾಮರ್ಥ್ಯ ಇದೆಯೋ ಏನಿಲ್ವೋ, ನಮಗೆ ನೋವಾದಾಗ ಅದನ್ನು ಪರಿಹರಿಸುವ ಸಾಮರ್ಥ್ಯ ಅಂತೂ ಇದೆ. ತಾಯಿ ನಮ್ಮ ಕಣ್ಣೀರು ಒರೆಸ್ತಾಳೆ, ತಲೆ ನೇವರಿಸ್ತಾಳೆ, ಕೆನ್ನೆ ಸವರ್ತಾಳೆ, ಏನೋ ಎಲ್ಲಿಂದೋ ಏನೋ ತಂದು ಒಂಚೂರು ನಮಗೆ ಇಷ್ಟವಾದಂಥ ಸಿಹಿಯಾದ ಒಂದು ಅಡುಗೆ ಇತ್ಯಾದಿ ಮಾಡಿಕೊಡ್ತಾಳೆ. ನಾನಿರೋವಾಗ ನೀನು ಯಾಕೆ ಯೋಚನೆ ಮಾಡ್ತೀಯೋ, ಸುಮ್ಮನೆ ಇರೋ ಅಂತಾಳೆ. ಅದು ದೊಡ್ಡ ಭರವಸೆ ಆಗುತ್ತೆ. ಹೀಗೆ ತಾಯಿ ಎನ್ನುವಂಥವಳು ಎಷ್ಟೇ ಇತಿಮಿತಿಗಳಿಂದ ಕೂಡಿದ್ರು ಕೂಡ ಅವಳು ಒಂದು ಮಹಾನ್ ಶಕ್ತಿಯೇ. ಯಾಕೆ ಅದೊಂದು ಮಹಾನ್ ಶಕ್ತಿ? ಸಮಯಕ್ಕೆ ಸರಿಯಾಗಿ ಒದಗುತ್ತೆ. ಎಂದಿಗೂ ತಾಯಿ ಎನ್ನುವ ಶಕ್ತಿ ಸಮಯಕ್ಕೆ ಸರಿಯಾಗಿ ಒದಗಲಿಲ್ಲ ಅಂತ ಈ ಜಗತ್ತಿನಲ್ಲಿ ಒಂದು ಉದಾಹರಣೆ ಇಲ್ಲ. ಸಮಯಕ್ಕೆ ಒದಗುವ ಏಕಮೇವ ಶಕ್ತಿ ಜಗತ್ತಿನಲ್ಲಿ ಏನಾದರೂ ಇದ್ರೆ ಅದು ತಾಯಿ. ಆದರೆ ಲೌಕಿಕ ತಾಯಿ ಇತಿಮಿತಿಗಳಿಂದ ಕೂಡಿದಾಳೆ. ಇಲ್ಲಿ ಯಾರನ್ನು ನಾವು ಜಗನ್ಮಾತೆ ಅಂತ ಕರಿತೀವಿ, ಇವಳು ಎಲ್ಲ ಲೌಕಿಕ ತಾಯಂದಿರ ಮೂಲಕ ಕೆಲಸ ಮಾಡುವ. ಹೇಗೆ ಎಲ್ಲ ನದಿಗಳಿಂದ ನೀರು ಹರಿದು, ನದಿಗಳಿಂದ ನಾವು ವಾಟರ್ ಟ್ಯಾಂಕಿಗೆ ನೀರು ತೆಗೆದುಕೊಂಡು, ವಾಟರ್ ಟ್ಯಾಂಕಿಂದ ನಮ್ಮ ಮನೆ ಟ್ಯಾಂಕಿಗೆ ತೆಗೆದುಕೊಂಡು, ನಮ್ಮ ಮನೆ ಟ್ಯಾಂಕಿಂದ ನಮ್ಮ ನಲ್ಲಿನಲ್ಲಿ ನೀರು ಬರೋ ವ್ಯವಸ್ಥೆ ಮಾಡಿ ನಮ್ಮ ಪಾತ್ರೆಗೆ ತಗೊಂಡು ಕುಡಿತೀವೋ, ಹಾಗೆ 108 ಸ್ತ್ರೀ ರೂಪಗಳು, 102 ಸ್ತ್ರೀ ರೂಪಗಳು. ಹಸು ಒಂದು ಸ್ತ್ರೀ ರೂಪ, ಹಕ್ಕಿ ಒಂದು ಸ್ತ್ರೀ ರೂಪ. ಅಷ್ಟೇಕೆ ಒಂದು ಬೀಜ ಬಿತ್ತಿದರೆ 1000 ಬೀಜಗಳ ಅದ್ಭುತವಾದ ಒಂದು ತೆನೆ ಕೊಡುವಂತಹ ಭೂಮಿ ಒಂದು ಸ್ತ್ರೀ ರೂಪ. ಯೋಚನೆ ಮಾಡಿ, ಹೊಲದಲ್ಲಿ ಒಂದು ಬೀಜ ನಾವು ಬಿತ್ತೋದು, ಜೋಳ, ಅಕ್ಕಿ, ಭತ್ತ, ಯಾವುದಾದ್ರೆ ಗೋಧಿ, ಒಂದು ಬೀಜ ನಾವು ಬಿತ್ತಿದ್ವಿ. ಆ ಒಂದು ಬೀಜ ಒಂದು ತೆನೆ ಕೊಡ್ತೀವಿ. ತೆನೆಯಲ್ಲಿ ಎಷ್ಟು ಬೀಜ ಇದೆ? 1000 ಬೀಜ ಇದೆ. ಈ ಜಗತ್ತಿನಲ್ಲಿ ಮತ್ತಾವುದಾದ್ರೂ ವಸ್ತುವಿಗೆ ಈ ಸಾಮರ್ಥ್ಯ ಇದೆಯಾ? ಒಂದು ಬೀಜವನ್ನು 1000 ಬೀಜಗಳನ್ನಾಗಿಸುವ ಸಾಮರ್ಥ್ಯ ಈ ಪ್ರಪಂಚದಲ್ಲಿ ಇನ್ನು ಯಾವುದಕ್ಕಾದರೂ ಇದೆಯಾ? ಅದಿರೋದು ಭೂಮಿಗೆ ಮಾತ್ರ. ಅವಳು ನಮ್ಮ ತಾಯಿ, ಭೂಮಿ ನಮ್ಮ ತಾಯಿ. ನಾವು ಒಂದು ಬೀಜವನ್ನು 1000 ಬೀಜವನ್ನಾಗಿ ಮಾಡೋದಕ್ಕೆ ಉಪಯೋಗಿಸಿದಂಥ ಏನನ್ನ, ಮಣ್ಣನ್ನು, ಯಾಕಷ್ಟು ಸಾಕಷ್ಟು ಬಿದ್ದಿರೋ ಮಣ್ಣನ್ನು, ಯಾವುದನ್ನು ನಾವು ಇದು ಹೊಲಸು, ಇದು ಕಸ ಅಂತ ಬಿಸಾಕಿದ್ದೀವೋ, ಕೈನಲ್ಲಿ ಮುಟ್ಟೋದಕ್ಕೆ ಹೇರಿಸ್ತೀವೋ, ಆ ಗೊಬ್ಬರವನ್ನು ಎಲ್ಲೋ ಆಕಾಶದಿಂದ ಬಂದು ತನ್ಪಾಡುತ್ತಾನಲ್ಲಿ ನಿಂತ್ಕೊಂಡು ಒಂದಷ್ಟು ನೀರನ್ನು, ಬೇಕಾದಷ್ಟು ಸಿಗುವಂತಹ ಒಂದು ಸೂರ್ಯನ ರಶ್ಮಿಯನ್ನು ಯಾವುದಕ್ಕಾದರೂ ಒಂದು ನಯ ಪೈಸೆ ಕೊಟ್ವಿ? ಆ ಭೂಮಿಯಲ್ಲಿ ನೆಡುವ ಬೀಜಕ್ಕೆ ಒಂದು ನಯ ಪೈಸೆ ಕೊಟ್ಟಿರಬಹುದೇ ಹೊರತು, ಭೂಮಿಯಲ್ಲಿ ನೆಟ್ಟಾದ ಮೇಲೆ ಆ ಭೂಮಿಗೆ ದುಡ್ಡು ಕೊಡಲಿಲ್ಲ, ನೀರಿಗೆ ದುಡ್ಡು ಕೊಡಲಿಲ್ಲ, ಗಾಳಿಗೆ ದುಡ್ಡು ಕೊಡಲಿಲ್ಲ, ಸೂರ್ಯನ ರಶ್ಮಿಗೆ ದುಡ್ಡು ಕೊಡಲಿಲ್ಲ. ಪುಕ್ಕಟೆ ಆ ಒಂದು ಬೀಜ 1000 ಬೀಜಗಳ ಕೊಡ್ತು. ಹ್ಯಾಕ್ ಕೊಡ್ತಿದ್ರು? ಅಲ್ಲಿ ಒಂದು ತಾಯಿ ಕೆಲಸ ಮಾಡ್ತಾರೆ. ಯಾವ ತಾಯಿ? ಭೂಮಿ ತಾಯಿ. ಹಾಗಾದ್ರೆ ನೀರೇನು, ಸೂರ್ಯ ಏನು? ಇವರೆಲ್ಲ ತಾಯಿ ಅಲ್ಲ, ಅವರು ಮೇಲ್ನೋಟಕ್ಕೆ ತಾಯಿ ಅಲ್ಲ, ಅವರ ಮೂಲವನ್ನು ಹುಡುಕೋ. ವೇದಾಂತ ಒಂದು ಹುಡುಕ್ತಾ ಬಂದರೆ ಅವರೆಲ್ಲ ತನ್ಮಾತ್ರಗಳು ಅಂತ ಒಂದು ಅದ್ಭುತವಾದ ತತ್ವ ಬರುತ್ತೆ. ತತ್ ಮಾತ್ರ, ತನ್ ಮಾತ್ರ. ದೇವಿ ಕಾಣುವ ರೀತಿಯಲ್ಲಿ ಜಗತ್ತಿಗೆ ಪ್ರಕಟಗೊಳ್ಳುವುದು ತನ್ಮಾತ್ರಗಳ ಮೂಲಕವೇ. ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಪಂಚ ತನ್ಮಾತ್ರ ಸಾಯಕ, ಆ ತನ್ಮಾತ್ರ ಲಲಿತಾ ದೇವಿಯನ್ನು ಕುರಿತು ಪಂಚತನ್ಮಾತ್ರಗಳ ಲಲಿತೆ ಪಂಚತನ್ಮಾತ್ರಗಳ ರೂಪದಲ್ಲಿ ಬಂದು ಇದೆಲ್ಲ ಆಗಿದ್ದಾಳೆ. ಗಾಳಿಯಾಗಿದ್ದಾಳೆ, ನೀರಾಗಿದ್ದಾಳೆ, ಬೆಂಕಿಯಾಗಿದ್ದಾಳೆ. ಭೂಮಿಯಂತೂ ಪ್ರಕಟವಾಗಿಯೇ ತಾನು ಎದುರು ಅರ್ಥವಾಗುವ ರೀತಿಯಲ್ಲಿ ಆಗಿದ್ದಾಳೆ. 20,000 ವರ್ಷಗಳ ಹಿಂದೆ ಭಾರತೀಯರು ಭಯಂಕರ ಸೂಕ್ಷ್ಮತೆ. ಇವತ್ತಿಗೂ ಕೂಡ ಅಮೆರಿಕದಲ್ಲಿ ಯಾವುದೇ ಶಾಲೆಗೆ ನೀವು ಹೋದರೆ 10 ಜನ ಟಾಪರ್ಸ್ ಅಲ್ಲಿ ಕನಿಷ್ಠ 7 ರಿಂದ 8 ಟಾಪರ್ಸ್ ಇಂಡಿಯನ್ಸ್. ಅಲಾಸ್ಕಾಯಿಂದ ಹಿಡಿದು ನೀವು ಸ್ಯಾಂಡಿಯಾಗೋವರೆಗೆ ಹೋಗಿ, ಆ ಕಡೆ ಬಾಸ್ಟನ್ ಇಂದ ಹಿಡಿದು ಈ ಕಡೆ ಆರ್ಲ್ಯಾಂಡೋವರೆಗೆ ಹೋಗಿ, ಈ ಕಡೆ ಡ್ಯಾಲಸ್ ಇಂದ ಹಿಡಿದು ಈ ಕಡೆ ಡೆಟ್ರಾಯ್ಟ್ ವರೆಗೆ ಹೋಗಿ, ಎಲ್ಲಿಯಾದರೂ ಹೋಗಿ, ಯಾವುದೇ ಶಾಲೆಗೆ ಹೋಗಿ, 10 ಜನ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳಲ್ಲಿ 8 ಜನ ಭಾರತೀಯರು, ಕನಿಷ್ಠ 7 ಜನ ಅಂತೂ ಭಾರತೀಯರು. ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮತೆಗಳು ಭಾರತೀಯರು. ಇದು ವೇದಗಳ ಕಾಲದಿಂದ ನಮಗೆ ಬಂದಿರತಕ್ಕಂಥ ಅದ್ಭುತವಾದ ಪಿತ್ರಾರ್ಜಿತ ಆಸ್ತಿ. ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಭಾರತೀಯ ಸಂಸ್ಕೃತಿಯನ್ನು ಬರೀತಾರೆ, ವೇದಗಳನ್ನು ಬರೀತಾರೆ. ಶತಮೂರ್ಖರ ಗುಂಪಿನಲ್ಲಿ ಅವರು ಕಾಯಂ ಸ್ಥಾನ ಗಿಟ್ಟಿಸಿಕೊಂಡಿರೋರಾದ್ದರಿಂದ ಅವರ ಮಾತುಗಳಿಗೆ ನಾವು ಬಹಳ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಮೂರ್ಖರ ಹರಟೆಯೇ ಏಕಮೇವ ಕಾರ್ಯಕ್ರಮ ಅವರಿಗೆ. ಅದು ಇಷ್ಟು ನಾವು ತಿಳ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ and took themselves to the study of man from all possible angles to the exclusion of all other pursuits. The result is Vedas and the Vedanta that today acts as the basis of Indian culture.
ಭಾರತೀಯ ಸಂಸ್ಕೃತಿಗೆ ಬುನಾದಿಯಾಗಿರ್ತಕ್ಕಂಥ ವೇದ ಮತ್ತು ವೇದಾಂತಗಳು ಹುಟ್ಟಿದ್ದು ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ ಅಂಡ್ ಸ್ಟಡಿಡ್ ಅಬೌಟ್ ಮ್ಯಾನ್ ಫಾರ್ 50 ಲಾಂಗ್ ಸೆಂಚುರೀಸ್. 5,000 ವರ್ಷಗಳ ಕಾಲ ಸ್ಟಡಿ ಮಾಡಿದ್ರು. ಆ ಸ್ಟಡಿದಲ್ಲಿ ಇದೆಲ್ಲ ಬಂತು. ಯಾವುದು? ಪಂಚತನ್ಮಾತ್ರ ಸಹಾಯಕ. ತನ್ಮಾತ್ರ ಅಂದ್ರೆ ಏನು? ಅವ್ಯಕ್ತ ಅಂತಂದ್ರೆ ಏನು? ಮಹತ್ ಅಂತಂದ್ರೆ ಏನು? ಮಹತಃ ಪರಂ ಅವ್ಯಕ್ತಂ. ಅವ್ಯಕ್ತಾತ್ ಪುರುಷ ಪರಃ. ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಆ ಪುರುಷ ಅಂತ ಏನು? ಮಹತ್ತರವಾದ, ಯಾವುದನ್ನು ಮೀರಿಸುವ ಶಕ್ತಿ ಯಾವುದೂ ಇಲ್ಲವೋ ಸಾ ಕಾಷ್ಠಾ ಸಾ ಪರಾಗತಿ, ಅದೇ ಕೊನೆ. ಪುರುಷಾನ್ ಅಪರಂ ಕಿಂಚಿತ್, ಪುರುಷನನ್ನು ಮೀರಿಸಿದ್ದು ಯಾವುದೂ ಇಲ್ಲ. ಪುರುಷಾತ್ ಅಪರಂ ನ ಕಿಂಚಿತ್, ಪುರುಷಾನ್ ಅಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಯಾವುದು ಮೀರಿಸಲಾದ ಆ ಪುರುಷ ಇದಾನಲ್ಲ, ಅವರ ಶಕ್ತಿಯೇ ದೇವಿ. ಅವಳಿಗೆ ಒಂದು ವಿಶ್ವರೂಪ ಇದೆ. ಆ ವಿಶ್ವರೂಪವನ್ನು ನಾವು ಓದೋದಲ್ಲ. ದೇವಿಯ ವಿಶ್ವರೂಪ ಸಪ್ತಶತಿಯಲ್ಲಿ ನೋಡ್ತೇವೆ. ವಿಷ್ಣುವಿನ ವಿಶ್ವರೂಪ ಭಗವದ್ಗೀತೆಯಲ್ಲಿ ನೋಡ್ತೇವೆ. ಪರಶುವನ ವಿಶ್ವರೂಪ ರುದ್ರಂ, ನಮಕ ಚೌಕಗಳನ್ನು ಕೊಡಿರ್ತಕ್ಕಂಥ ರುದ್ರಂನಲ್ಲಿ ನೋಡ್ತೇವೆ. ಭಾರತ ದೇಶದ ಪ್ರಧಾನ ದೇವತೆಗಳು ಅಂದರೆ ಇವರು ಶಿವ, ದೇವಿ, ವಿಷ್ಣು. 3 ಜನರ ವಿಶ್ವರೂಪಗಳನ್ನು ನಮ್ಮ ಋಷಿಗಳು ಕಂಡು ಅವಳ ವರ್ಣನೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ವೇದಗಳಲ್ಲಿ ಶಿವನ ವಿಶ್ವರೂಪ ದರ್ಶನ ಬರುತ್ತೆ, ಪ್ರಸ್ಥಾನತ್ರಯದಲ್ಲಿ ವಿಷ್ಣುವಿನ ವಿಶ್ವರೂಪ ದರ್ಶನ ಬರುತ್ತೆ, ಪುರಾಣಗಳಲ್ಲಿ ದೇವಿಯ ವಿಶ್ವರೂಪ ದರ್ಶನ ಬರುತ್ತೆ. ಅಂತಹ ದೇವಿ ಇವಳು. ಹೇಳುವುದಕ್ಕೆ ಸಾಧ್ಯವಿಲ್ಲ ಅವಳ ಶಕ್ತಿ. ಹೇಳುವುದಕ್ಕೆ ಸಾಧ್ಯ. ಶಂಕರಾಚಾರ್ಯರು ಅವಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಮಹಾದ್ಭುತ ಅನಿರ್ವಚನೀಯ ರೂಪ. ಅವಳು ಇದಾಳೆ ಅಂತ ನಾವು ಪ್ರೂವ್ ಮಾಡೋದಕ್ಕೂ ಆಗೋದಿಲ್ಲ. ಹೇಗಿದ್ದಾಳೆ ಅಂತ ಅನ್ನೋದಕ್ಕೂ ಪ್ರೂವ್ ಮಾಡೋಕ್ಕಾಗಲ್ಲ. ಇಲ್ಲ ಅಂತ ಹೇಳೋದಕ್ಕೂ ಪ್ರೂವ್ ಮಾಡೋಕ್ಕಾಗಲ್ಲ. ಸನ್ನಾಪಿ ಅಸನ್ನಾಪಿ, ಇದಾಳ ಇಲ್ಲವಾ, ಉಭಯಾತ್ಮಿಕಾನೋ, ಎರಡಕ್ಕೂ ಮೀರಿದವಳ, ಅದು ಎರಡರಲ್ಲೂ ಇದಾಳ, ಇರೋದು ಹೌದು ಇಲ್ಲೇ ಇರೋದು ಹೌದಾ, ಅದು ಹೇಳೋಕ್ಕಾಗಲ್ಲ. ಇಲ್ಲ ಅಥವಾ ಇದಾಳೆ ಅಂತ ಹೇಳೋಕ್ಕಾಗುತ್ತಾ, ಅದು ಹೇಳೋಕ್ಕಾಗಲ್ಲ. ಅರ್ಥಾತ್ ನಿನ್ನ ಎಸ್ಟಿಮೇಟ್ಗೆ, ನಿನ್ನ ಗ್ರಹಿಕೆಗೆ ಅವಳು ಸಿಗೋದಿಲ್ಲ. ನಿನ್ನ ಅಗ್ರಾಹ್ಯ ಶಾಶ್ವತ ಕೃಷ್ಣ ಲೋಹಿತಾಕ್ಷ ಕೃತಜ್ಞ ಅಂತ ವಿಷ್ಣುವಿನ ಬಗ್ಗೆ ವಿಷ್ಣು ಸಹಸ್ರನಾಮ ಬರುತ್ತೆ. ಗ್ರಹಿಕೆ ಸಿಗಲಾರದವರು ವಿಷ್ಣು ಅಂದರು. ವಿಷ್ಣುವಿನ ಶಕ್ತಿ ವಿಷ್ಣು ಎರಡೂ ಒಂದೇ. ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ. ಶಿವನ ಅರ್ಧಾಂಗಿ, ವಿಷ್ಣುವಿನ ಸೋದರಿ, ಹೀಗೆಲ್ಲ ಅವಳ ವರ್ಣನೆ ಬರುತ್ತೆ. ಶಿವನ ಪತ್ನಿ, ವಿಷ್ಣುವಿನ ಸೋದರಿ. ಅವಳು ಏನೂ ಹೇಳುವುದಕ್ಕಾಗುವುದಿಲ್ಲ ನಾವು ಅವಳ ಬಗ್ಗೆ. ಆದರೆ ಅದ್ಭುತವಾದ ಶಕ್ತಿ ಇದೆ. ಅದ್ಭುತವಾದ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವವಳು. ಇಷ್ಟು ಮಾತ್ರ ಅವಳ ಬಗ್ಗೆ ಹೇಳ್ಬೋದು. ಕಷ್ಟ ಬಂದಾಗ ನಾವು ಓಡಿದ ಯಾರ ಹತ್ರ? ತಾಯಿ ಹತ್ರ. ಸಾಂತ್ವನ ಸಿಕ್ತು. ಕಣ್ಣೀರು ಒರೆಸಿದ್ಲು, ಕೆನ್ನೆ ನೇವರಿಸಿದ್ಲು, ತಲೆ ನೇವರಿಸಿದ್ಲು. ನಾನು ಬದುಕಿರೋರ್ಗೆ ನೀನು ಯೋಚನೆ ಮಾಡಬೇಡವೋ ಅಂತ ಹೇಳ್ಬಿಟ್ಟು ಅಂದ್ಲು. ತನ್ನ ಇತಿಮಿತಿಯಲ್ಲಿ ತಾಯಿ ನಮಗೆ ಭರವಸೆ ಕೊಟ್ಲು. ಆದರೆ ಈ ಜಗನ್ಮಾತೆ ಎಲ್ಲ ತಾಯಿಯಂದಿರ ತಾಯಿ. ಹೇಗೆ ನಮ್ಮ ಮನೇಲಿ ಕುಡಿಯುವ ನೀರು ಮೂಲ ಸಮುದ್ರವೋ, ಸಮುದ್ರದ ನೀರು 108 ಬೇರೆ ರೂಪಗಳನ್ನು ತಗೊಂಡಿದೆಯೋ, ಹಾಗೆ ಈ ಮಹಾದೇವಿ 108 ರೂಪಗಳು. ದೇವಿ ರೂಪ, ಭೂಮಿ ರೂಪ, ನನ್ನ ತಾಯಿಯ ರೂಪ, ಇನ್ಯಾವುದೋ ನಮ್ಮ ಶಿಕ್ಷಕಿಯ ರೂಪ, ಇನ್ಯಾರೋ ನಮಗೆ ಸಹಾಯ ಮಾಡಿದಂಥ ಮಹಾಮಾತೆಯ ರೂಪ. ಯಾ ದೇವಿ ಸರ್ವಭೂತೇಶು, ಎಲ್ಲ ಭೂತಗಳಲ್ಲೂ ಸ್ತ್ರೀ ರೂಪದಲ್ಲಿ ಯಾರ್ಯಾರಿದ್ದಾಳೆ, ಯಾವ ಅದು ತಿಗಣೆಯಿಂದ ಹಿಡಿದು ಸಿಂಹದವರೆಗೆ, ಮನುಷ್ಯರವರೆಗೆ ಸ್ತ್ರೀ ರೂಪದಲ್ಲಿ ಏನೇನಿದೆ ಅದೆಲ್ಲ ದೇವಿ. ಒಂದು ಸಲ ಗಣೇಶ ಒಂದು ಬೆಕ್ಕಿಗೆ ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಹೊಡೆದ್ಬಿಟ್ಟು ಅವ್ರ ತಾಯಿ ಹತ್ರ ಬರ್ತಾನೆ. ತಾಯಿಗೆ ಬಹಳ ಮುದ್ದಾದ ಮಗ ಅವನು ಗಣೇಶ. ಬಹುಶಃ ಸುಬ್ರಹ್ಮಣ್ಯನಿಗಿಂತ ಸುಬ್ರಹ್ಮಣ್ಯ ಅವಳ ಹತ್ರ ಬೆಳಿಲೇ ಇಲ್ವಲ್ಲ ಪಾಪ. ಗಣೇಶನ್ ಕಂಡ್ರೆ ಅವಳಿಗೆ ಬಹಳ ಇಷ್ಟ. ಬೆಕ್ಕಿ ಚೆನ್ನಾಗಿ ಹೊಡೆದಿರ್ತಾನೆ. ಬಂದು ನೋಡಿದ್ರೆ ಪಾರ್ವತಿ ಮೈ ಮೇಲೆ ಎಲ್ಲ ಕಡೆ ಬರೆ ಬಿದ್ದಿರುತ್ತೆ. ಕಣ್ಣೀರು ಹಾಕೊಂಡು ಕೇಳ್ತಾನೆ, ಅಮ್ಮ ಯಾಕೆ ನಿನ್ನ ಮೈ ಮೇಲೆ ಇಷ್ಟೊಂದು ಬರೆ ಬಿದ್ದಿದೆ, ಯಾರು ಹೊಡೆದ್ರು ನಿಮಗೆ? ಪಾರ್ವತಿ ಹೇಳ್ತಾಳೆ, ನೀನೇ ಹೊಡೆದಿದ್ದ. ನಾನು ನಿನ್ನನ್ನು ಹೊಡಿತೀನ? ನನ್ನ ಅಮ್ಮ ಅಲ್ವ ನೀನು? ನಿನ್ನ ಕಂಡ್ರೆ ನನಗೆ ಎಷ್ಟೊಂದು ಪ್ರೀತಿ. ಆವಾಗ ಪಾರ್ವತಿ ಹೇಳ್ತಾಳೆ, ಇವತ್ತು ಬೆಳಗ್ಗೆ ನೀನು ಯಾರಿಗಾದ್ರೂ ಹೊಡೆದೇನು? ಹೊಡೆದೆ. ಯಾರಿಗೆ ಹೊಡೆದೆ? ಬೆಕ್ಕಿಗೆ ಹೊಡೆದೆ. ಆ ಬೆಕ್ಕಿಗೆ ಹೊಡೆದೆ ನೋಡು ನೀನು, ಅದು ಹೆಣ್ಣು ಬೇಕು. ನೀನು ಅದಕ್ಕೆ ಹೊಡೆದೆ, ಗಾಯ ಇಲ್ಲ ನನಗಾಯ್ತು. ನೆನಪಿಟ್ಕೋ, ಇನ್ನು ಮೇಲೆ ಎಲ್ಲಿಯೇ ಹೆಣ್ಣು ಜೀವ ಇದ್ದರೆ ಅದರಲ್ಲಿ ನಾನಿದ್ದೀನಿ, ಎಲ್ಲಿಯೇ ಗಂಡು ಜೀವ ಇದ್ದರೆ ನಿಮ್ಮಪ್ಪ ಇದ್ದಾನೆ. ಯಾವುದೇ ಪುರುಷ ಶಿವಸ್ವರೂಪ, ಯಾವುದೇ ಸ್ತ್ರೀ ದೇವಿ ಸ್ವರೂಪ. ಇನ್ನು ಇದರ ಬಗ್ಗೆ ಎಷ್ಟು ಪರಿಣಾಮ ಬೀರ್ತು ಈ ಮಾತು ಗಣೇಶನ ಮೇಲೆ ಅಂತಂದರೆ, ಆಮೇಲೆ ಅವನು ಯೋಚನೆ ಮಾಡ್ದ, ನಾನು ಮುಂದೆ ಏನಾದರೂ ಮದುವೆ ಆಗಬೇಕಾದಂಥ ಕಾಲ ಬಂದರೆ ಯಾರನ್ನ ಆಗಬೇಕು? ಯಾರನ್ನೂ ಆಗೋ ಹಾಗೆ ಇಲ್ಲ, ಎಲ್ಲ ಪಾರ್ವತಿ ಸ್ವರೂಪ. ಅವನ ಮದುವೆನೇ ಆಗಲಿಲ್ಲ. ಇದೇ ಮಾತನ್ನು ಚಂದ್ರಮಣಿ ದೇವಿ ಬಾಲಕ ಗದಾಧರನಿಗೆ ಒಂದ್ಸಲ ಹೇಳಿದ್ರು. ಯಾವುದೇ ಸ್ತ್ರೀಗೆ ಅವಮಾನವಾದರೆ ನನಗೆ ಅವಮಾನವಾದಂತೆ ನೆನಪಿಟ್ಟು ಗದಾಯ್,
ಆ ಬಾವಿಯಲ್ಲಿ ಯಾರು ಸ್ನಾನ ಮಾಡುವಾಗ ಅದು ಘಟನೆ ಬರುತ್ತೆ ನಮಗೆ. 5 ವರ್ಷದ ಹುಡುಗ ಗದಾಯ್ ನಡೆದ ಘಟನೆ. ಅದನ್ನು ಅವರ ಯಾರೋ ಆ ಲೇಡಿ ಬಂದು ಚಂದ್ರಮಣಿಗೆ ನಗ್ನಗ್ತಾ ತಮಾಷೆಗೆ ಹೇಳಿದ್ದಕ್ಕೆ ಚಂದ್ರಮಣಿ ಆಕೆ ತಮಾಷೆಗೆ ಹೇಳಿದ್ದು, ಚಂದ್ರಮಣಿ ಗಂಭೀರವಾಗಿ ನೋಡು ಗದಾಯ್, ಯಾವುದೇ ಸ್ತ್ರೀಯರನ್ನು ಯಾವ ಕಾಲಕ್ಕೂ ಕೂಡ ಮನಸ್ಸಿಗೆ ನೋವು ಮಾಡಬಾರ್ದಪ್ಪ, ನನಗೆ ನೋವಾದಂತೆ ಅಂತ ಹೇಳಿದ್ದು. ಅದು ಗದಾಧರನ ತಲೆಯಲ್ಲಿ ಕುಳಿತು ಮುಂದೆ ಶಾರದಾದೇವಿಯವರಲ್ಲೂ ಕೂಡ ಒಂದು ಪತ್ನಿಯನ್ನು ಕಾಣೋಕ್ಕಾಗಲಿಲ್ಲ ರಾಮಕೃಷ್ಣರು. ಶಾರದಾದೇವಿಯವರನ್ನು ಚಂದ್ರಮಣಿಯನ್ನೇ ಕಂಡರೆ ಹೊರತು ರಾಮಕೃಷ್ಣರು ಭವತಾರಣಿಯನ್ನು ಕಂಡರೆ ಹೊರತು ಪತ್ನಿಯನ್ನು ಕಾಣೋಕ್ಕೆ ಸಾಧ್ಯವಾಗಿ. ಸಣ್ಣ ಮಕ್ಕಳು ಮುಂದೆ ಇಂಥ ವಿಚಾರಗಳಲ್ಲಿ ಹೇಳ್ತಾ ಇದ್ದರೆ ಇನ್ನೆಲ್ಲ ಪರಿಣಾಮ ಬೀರುತ್ತೆ. ವಿಶ್ವೇಶ್ವರಯ್ಯನವರಿಗೆ ಅವರ ಮೇಷ್ಟ್ರ ಹೆಂಡತಿ ಯಾವುದೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ನೋಡು ವಿಶ್ವೇಶ್ವರ, ನೀನು ಎಷ್ಟು ದೊಡ್ಡ ಬುದ್ಧಿವಂತ, ಈ ಪ್ರಪಂಚದಲ್ಲಿ ಯಾವುದೇ ಊರಿಗೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗದಂತೆ ನೋಡ್ಕೊಳ್ಳಪ್ಪ. ಹೇಳಿದವಳು ಮರ್ತೇ ಹೋದ್ಲು. ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಜಗತ್ತಿನಲ್ಲಿ ಅವರ ಹಾಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ ಮತ್ತೊಬ್ಬ ಇಂಜಿನಿಯರ್ ಈ ಪ್ರಪಂಚದ ಇತಿಹಾಸದಲ್ಲೇ. ಕನ್ನಂಬಾಡಿ, ಕರ್ನಾಟಕದ ಕೃಷ್ಣರಾಜ ಸಾಗರ್, ಹೈದರಾಬಾದ್ನ ಮೂಸಾ ಮತ್ತು ಈಸಿ ನದಿಗಳು, ಸುಕ್ಕು, ಏಡನ್ ಸರಿಯಾಗಿ ಉಪಯೋಗಿಸಿಕೊಂಡಿದ್ರೆ ಇಡೀ ಬ್ರಿಟಿಷ್ ಎಂಪೈರ್ನಲ್ಲೇ ಇಂಗ್ಲಿಷ್ನವರು ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಅವರನ್ನು. ಯಾಕೆ? ಪಾಶ್ಚಿಮಾತ್ಯರಿಗೆ ಪ್ರತಿಭೆಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ಗೊತ್ತು. ಭಾರತೀಯರು ಅದನ್ನು ಕಲಿಬೇಕು. ಪ್ರತಿಭೆಗಳನ್ನು ಮೂಲೆಗೆ ಹಾಕುವುದು ಸದ್ಯಕ್ಕೆ ಭಾರತೀಯರು ಕಲ್ತಿದ್ದಾರೆ ಸಾಕಷ್ಟು. ಪ್ರತಿಭೆಗಳನ್ನು ಉಪಯೋಗಿಸಿಕೊಳ್ಳೋದು ಕೂಡ ಭಾರತೀಯರು ಕಲ್ತ್ಕೋಬೇಕು. ಅಮೆರಿಕಾಗೆ ಹೋದ ಭಾರತೀಯ ವಿದ್ಯಾರ್ಥಿಗಳು 10ರಿಂದ 8 ರ್ಯಾಂಕ್ ತಗೊಳ್ತಾ ಇದ್ದಾರೆ. ಅದೇ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಿದ್ರೆ ಮೂಲೆ ಗುಂಪಾಗ್ತಾ ಇದ್ದಾರೆ. ಅದು ಬೇರೆ ವಿಷಯ. ಸಣ್ಣ ವಯಸ್ಸಿನಲ್ಲಿ ಮಗುವಿಗೆ ಹೇಳಿದಂತಹ ವಿಷಯ ಅಚ್ಚೊತ್ತಿದಂತೆ ಕೆಲಸ ಮಾಡುತ್ತದೆ. ಗಣೇಶನಿಗೆ ಪಾರ್ವತಿ ಹೇಳುವುದು, ಎಲ್ಲ ಹೆಣ್ಣು ಜೀವಿಗಳಲ್ಲಿ ನಾನೇ ಇರೋದು. ಹೀಗೆ ಬೇರೆ ಬೇರೆ ಹೆಣ್ಣಿನ ರೂಪದಲ್ಲಿ ಇವತ್ತು ಇಡೀ ಜಗತ್ತಿಗೆ ಆ ಜಗನ್ಮಾತೆಯ ಸ್ತ್ರೀ ರೂಪ ಎಂತ ಆಧಾರವಾಗಿ ನಿಂತಿದೆ. ಸ್ವಯಂ ಪರಮಾತ್ಮನೇ ಆ ಸ್ತ್ರೀ ರೂಪದ ತನ್ನ ಶಕ್ತಿ ಬರಲಿಲ್ಲ ಅಂತಂದ್ರೆ ಅವನು ಬಹಳಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅವನ ಕೈನಲ್ಲಿ. ಆದ್ದರಿಂದ ಆ ಜಗನ್ಮಾತೆಗೆ, ಪರಮಾತ್ಮನ ಈ ಶಕ್ತಿಗೆ ದೇವಕಾರ್ಯ ಸಮುದ್ಯತ, ದೇವ ಕಾರ್ಯಗಳನ್ನು ಮಾಡಿಕೊಡುವವಳು ನೀನು, ದೇವ ಕಾರ್ಯಗಳಿಗೆ ನೀನು ಒತ್ತು ಕೊಡುವವಳು, ಪ್ರಮೋಟ್ ಮಾಡುವವಳು, ಸಹಾಯಕಳು ನೀನು. ಪ್ರಾರಂಭದಿಂದ ಮೊದಲಿಂದ ಕೊನೆಯವರೆಗೆ ನಮ್ಮ ಜೀವನದಲ್ಲಿ ನಮ್ಮ ಅಸ್ತಿತ್ವ, ನಮ್ಮ ಹುಟ್ಟು ಬರುವುದೇ ದೇವಿ ರೂಪದ ತಾಯಿಯಿಂದ. ತಾಯಿಯ ಗರ್ಭದಲ್ಲಿ ಮೊದಲು ನಮ್ಮ ಈ ಜಗತ್ತಿಗೆ ನಮ್ಮ ಪ್ರವೇಶ. ಅಲ್ಲೂ ಅವಳು ಜಗನ್ಮಾತೆಯಲ್ಲಿರ್ತಕ್ಕಂತಹ ಪರಮಾದ್ಭುತವಾದಂತಹ ಆ ನಿಸ್ವಾರ್ಥತೆ, ಆ ವಾತ್ಸಲ್ಯ. ಒಂದು ಕಡೆ ಜಗನ್ಮಾತೆ ಹೇಳ್ತಾಳೆ, ಅವಳಿಗೆ ಈ ರಾಕ್ಷಸರಿಗೆಲ್ಲ ಬೇಕಾದ್ರೆ ಒಂದು ರೋಗ ತರಿಸಿ ಇವರನ್ನು ನಿವಾರಣೆ ಮಾಡಿಬಿಡಬಲ್ಲೆ. ಒಂದು ರೋಗ ತರಿಸಿ ಈ ರಾಕ್ಷಸರನ್ನೆಲ್ಲ ನಾನು ನಿರ್ನಾಮ ಮಾಡಿಬಿಡಬಲ್ಲೆ. ಆದರೆ ಅವರು ಕೂಡ ನನ್ನ ಮಕ್ಕಳೇ. ಆದ್ದರಿಂದ ಸ್ವಯಂ ನಾನೇ ಅವರನ್ನು ನನ್ನ ಕೈಯಾರೆ ಕೊಲ್ತಾ ಇದ್ದೀನಿ. ಏಕೆಂದರೆ ನನ್ನ ಕೈನಲ್ಲಿ ಸತ್ತರೆ ಅವರಿಗೆ ಮುಕ್ತಿ ಸಿಗುತ್ತದೆ. ನನ್ನ ಕೈನಲ್ಲಿ ಸತ್ತರೆ ಅವರಿಗೆ ಮುಕ್ತಿ ಸಿಗುತ್ತೆ. ಹಾಗಾದರೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಕೈಯಾರೆ ಕೊಲ್ತಾ ಇದ್ದೀನಿ. ಆದರೆ ಒಂದು ಕಾಯಿಲೆ ತಂದು ಬೇಕಾದರೆ ಇವನ್ನೆಲ್ಲ ನಿರ್ನಾಮ ಮಾಡಬಹುದಾಗಿತ್ತು. ಹೀಗೆ ರಾಕ್ಷಸರ ವಿಷಯದಲ್ಲೂ ಕೂಡ ಜಗನ್ಮಾತೆ ಸಾಕಷ್ಟು ಕರುಣಾಮಯಿ. ಮೀನಾಕ್ಷಿ ಅಂತ ಅವಳಿಗೆ ಹೆಸರು. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದೇನು, ಮೀನಿನ ಆಕಾರದಲ್ಲಿ ಅವಳ ಕಣ್ಣಿದೆ. ಆ ಅರ್ಥನೂ ಇರಬಹುದು, ಆ ಅರ್ಥ ಇಲ್ಲ ಅಂತ ಅದೇ ಪ್ರಧಾನವಾಗಿ ಜನ ಸ್ವೀಕರಿಸಿರ್ತಕ್ಕಂಥ ಅರ್ಥ. ಒಬ್ಬ ಮಹಾತ್ಮರು ಹೀಗೂ ಅರ್ಥೈಸಿದ್ದಾರೆ. ಏನದು? ಮೀನಿನ ಕಣ್ಣಿನಂತೆ ಕಣ್ಣುಳ್ಳವಳು, ಮೀನಿನ ಕಣ್ಣಿನಂತಹ ಕಣ್ಣುಳ್ಳವಳು. ಮೀನಿಗೆ ವಿಶೇಷವಾದ ಕಣ್ಣಿದೆ. ಈ ಜಗತ್ತಿನಲ್ಲಿ, ಸೃಷ್ಟಿಯಲ್ಲಿ ಮತ್ತಾವ ಪ್ರಾಣಿಗೂ ಇಲ್ಲದೇ ಇರೋ ಒಂದು ವಿಶೇಷವಾದ ಕಣ್ಣು ಮೀನಿಗಿದೆ. ಯಾವುದು ಅಂತ ವಿಶೇಷತೆ ಏನಿದೆ ಆ ಮೀನಿನಲ್ಲಿ ಅಂತಂದ್ರೆ, 24 ಗಂಟೆ, ದಿನದ 24 ಗಂಟೆ ನಿರಂತರ ತೆರೆದಿರ್ತಕ್ಕಂತಹ ಕಣ್ಣು ಮೀನಿಗೆ ಮಾತ್ರ ಇರೋದು. ಇನ್ಯಾವ ಸೃಷ್ಟಿಯಲ್ಲಿ ಇನ್ಯಾವ ಪ್ರಾಣಿಯೂ ಕೂಡ 24 ಗಂಟೆ ಕಣ್ಣು ತೆರೆದಿರಲ್ಲ. ಮೀನು ಕಣ್ಣು ತೆರೆದಿರುತ್ತೆ. ಆ ರೀತಿಯ ಕಣ್ಣುಳ್ಳವಳು. ಅರ್ಥ ಏನು? ತನ್ನ ಸೃಷ್ಟಿ ಯಾವುದನ್ನು ತನ್ನ ಮಕ್ಕಳನ್ನು ಸೃಷ್ಟಿ ಮಾಡಿದಾಳೆ, ಚರಾಚರ ಜಗತ್ತನ್ನು ಅವಳೇನು ಸೃಷ್ಟಿ ಮಾಡಿದಾಳೆ, ಅವಳ ಆ ಸೃಷ್ಟಿಯ ಯೋಗಕ್ಷೇಮವನ್ನು ತೆರೆದ ಕಣ್ಣುಗಳಿಂದ 24 ಗಂಟೆ ನೋಡಿಕೊಂಡು ಹೊರಟಿದ್ದಾಳೆ. ಶ್ರೀರಾಮಕೃಷ್ಣರು ಈ ದೇವಿ ಮಹಿಮೆಯನ್ನು ಅದೆಷ್ಟು ಹೇಳ್ತಾರೆ. ತಾಯಿಯ ಭಾವದಲ್ಲಿ ಪರಮಾತ್ಮನನ್ನು ಕರೆದಾಗ ಅವರು ಬಹಳ ಖುಷಿಯಾಗುತ್ತೆ, ಬಹಳ ಬೇಗ ಸುಪ್ರೀತನಾಗ್ತಾನೆ ಅಂತ ಸ್ವಯಂ ಅವರೇ ಜಗನ್ಮಾತೆಯ ಭವತಾರಣಿಯ ರೂಪದಲ್ಲಿ ಶಾರದಾ ಮಾತೆಯನ್ನು ಭವತಾರಣಿಯನ್ನು ಶಾರದಾ ಮಾತೆಯ ರೂಪದಲ್ಲಿ. ಯಾಕೆ? ಒಬ್ಬಳು ವೇಶ್ಯೆಯಲ್ಲೂ ಭವತಾರಣಿ ಕಾಳಿಯನ್ನು ಕಂಡು, ಅಮ್ಮ ಇವತ್ತು ನೀನು ಈ ರೂಪದಲ್ಲಿದೆಯಾ ಅಂತ ಜಗನ್ಮಾತೆಯನ್ನು ಆ ವೇಶ್ಯೆಯಲ್ಲಿ ಕಂಡು
ವೇಷಿಗೆ ಕೈ ಮುಗಿದು ತಾಯಿ ಆರಾಧನೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಶಂಕರಾಚಾರ್ಯರು ಕಾಶಿಯ ಅನ್ನಪೂರ್ಣೆ ಮುಂದೆ ನಿಂತು ಹೃದಯ ಹಿಂಡುವಂತಹ, ಹೃದಯ ಕರಗಿ ಹೋಗುವಂತಹ ಒಂದು ವಾಕ್ಯವನ್ನು ಹೇಳ್ತಾರೆ. ನಾವೆಲ್ಲ ಇಂಥದ್ದೆಲ್ಲ ಗ್ರಹಿಸಬೇಕು. ಕೌಟುಂಬಿಕ ಜೀವನ ಸರಿಯಾಗಿರಬೇಕಂದ್ರೆ ತಂದೆ ತಾಯಿಯರ ಬಗ್ಗೆ ಮಕ್ಕಳಲ್ಲಿ ಭಕ್ತಿ, ಗೌರವ, ಪ್ರೀತಿ, ಪ್ರೇಮ ಮೂಡಬೇಕು ಅಂದರೆ ಇದೆಲ್ಲ ಮಕ್ಕಳಿಗೆ ಹೇಳಬೇಕು. ಜಗನ್ಮಾತೆಯಿಂದ ಲೈಸೆನ್ಸ್ ಪಡ್ಕೊಂಡು ಲೋಕೋದ್ಧಾರಕ್ಕಾಗಿ ಬಂದಿದ್ದಂಥವ್ರು ಶಂಕರಾಚಾರ್ಯರು. ಆದರೂ ಅನ್ನಪೂರ್ಣೆ ಮುಂದೆ ನಿಂತ್ಕೊಂಡು ವಿನೀತರಾಗಿ ಎಲ್ಲೆಲ್ಲೋ ಅಲೆದಾಡಿ ತಿರುಗಾಡಿ ಮನೆಗೆ ಓಡಿ ಬಂದು ಅಮ್ಮನನ್ನು ನೋಡಬೇಕು ಅಂತ ಆ ಕಡೆ ಓಡಿ ತಾಯಿ ಮುಂದೆ ನಿಂತರೆ ಮಗು ಬಂದು ಖುಷಿಯಾಗಿ ತನ್ನ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುತ್ತಲ್ಲ, ಆ ರೀತಿಯಲ್ಲಿ ಶಂಕರಾಚಾರ್ಯರು ಅನ್ನಪೂರ್ಣೆ ಮುಂದೆ ಒಂದು ವಾಕ್ಯವನ್ನು ಹೇಳ್ತಾರೆ. ಅದ್ಭುತವಾದ ವಾಕ್ಯ. ಏನದು? ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ಅನುಭವತಿ. ಅಮ್ಮ, ನಿನ್ನ ಕೃಪೆ ನನಗೆ ಬೇಕು, ನಿರಂತರ ನಿನ್ನನ್ನು ಕಾಪಾಡಬೇಕು. ನಾನು ಎಷ್ಟೇ ಕೆಟ್ಟವನಾದರೆ ಏನಂತೆ, ನಾನು ಅಯೋಗ್ಯನಾದರೆ ಏನಂತೆ, ನಾನು ಅನರ್ಹನಾದರೆ ಏನಂತೆ, ಆದರೆ ನೀನು ಮಾತ್ರ ನನ್ನ ಮೇಲೆ ಕೃಪೆ ಮಾಡಲೇಬೇಕು. ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಕೆಟ್ಟ ಮಗ ಇರಬಹುದಮ್ಮ, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಿಲ್ಲ. ಜಗತ್ತಿನಲ್ಲಿ ಕೆಟ್ಟ ಮಗ ಇರಬಹುದು, ಆದರೆ ಕೆಟ್ಟ ತಾಯಿ ಎನ್ನುವಂಥವಳು ಎಂದಿಗೂ ಇಲ್ಲ. ಹೀಗೆ ಈ ಲೋಕದಲ್ಲಿ ಮಹಾತ್ಮರು ತಾಯಿಯ ಮಹಿಮೆ, ಜಗನ್ಮಾತೆಯ ಮಹಿಮೆಯನ್ನು ಇನ್ನಿಲ್ಲದ ರೀತಿಯಲ್ಲಿ ಹಾಡಿ ಹೊಗಳಿದ್ದಾರೆ. ಸಪ್ತಶತಿಯಲ್ಲಿ ಅವಳು ಹೇಗೆ ತನ್ನ ವೈಭವವನ್ನು ಮೆರೆದಿದ್ದಾಳೆ. ಅವಳಿಗೆ ಒಂದು ದೊಡ್ಡ ಶಕ್ತಿ ಇದೆ. ಏನದು? ಸೃಷ್ಟಿಯ ಯಾವ ಶಕ್ತಿಯನ್ನು ಅವಳು ತನ್ನಲ್ಲಿ ತುಂಬಿಸಿಕೊಳ್ಳಬಲ್ಲಳು. ಆದ್ದರಿಂದಲೇ ಅವಳು ಕೌಮಾರಿ, ಅವಳು ಇಂದ್ರಾಣಿ, ಅವಳು ವೈಷ್ಣವಿ, ಅವಳು ಶಿವ. ಅವಳ ಎಷ್ಟಿದೆ ಅವಳ ಮಹಿಮೆಗಳು. ಸಪ್ತಶತಿಯಲ್ಲಿ ನಾವು ಸ್ತೋತ್ರಗಳನ್ನು ನೋಡ್ತಾ ಬಂದರೆ, ಒಂದೊಂದು ಸ್ತೋತ್ರ ನೋಡ್ತಾ ಬಂದರೆ, ವಿಶ್ವೇಶ್ವರಿ ಜಗದ್ಧಾತ್ರಿ ಅಲ್ಲಿಂದ ಹಿಡಿದು ತ್ವಂ ವೈಷ್ಣವಿ ಶಕ್ತಿರ ಅನಂತ ವೀರ್ಯ, ಆ ಒಂದು ಚಾಪ್ಟರ್ವರೆಗೆ, ಆ ಅಧ್ಯಾಯದವರೆಗೆ, ಅದು ಎಷ್ಟು ರೀತಿಯಲ್ಲಿ ದೇವಾನ ದೇವತೆಗಳು, ಋಷಿಮುನಿಗಳು ಅವಳನ್ನು ಹಾಡಿ ಯಾಕೆ ಅಂತಂದರೆ, ಅವಳಿಲ್ಲದಿದ್ದರೆ ಸೃಷ್ಟಿಯೇ ಇಲ್ಲ, ನಾನಿಲ್ಲ, ನೀವಿಲ್ಲ, ಯಾವ ವಸ್ತುವೂ ಇಲ್ಲ, ಏನೂ ಇಲ್ಲ. ಅವಳಿಂದಲೇ ಇದೆಲ್ಲ ಆಗಿರ್ತಕ್ಕಂಥದ್ದು. ಅವಳು ಹೇಗಿದ್ಲು, ಇದೆಲ್ಲ ಸೃಷ್ಟಿಯ ರೂಪವನ್ನು ಅವಳು ಪಡ್ಕೊಳ್ಳೋಕೆ ಮುಂಚೆ ಹೇಗಿದ್ಲು ಅನ್ನುವಂಥದ್ದನ್ನು ವರ್ಣನೆ ಮಾಡೋದಕ್ಕೆ ಅದು ಯಾರ ಕೈಯಲ್ಲೂ ಆಗಿಲ್ಲ. ಮತ್ತೆ ಅವಳು ಹೇಗಿದ್ದಾಳೋ ಹಾಗೆ ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಇಲ್ಲ. ಅವಳು ಇರೋದೇ ಒಂದು, ನಮ್ಮ ಮುಂದೆ ಕಾಣಿಸ್ಕೊಳ್ಳೋದೇ ಒಂದು. ಅವಳನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಅವಳೇ ಕೃಪೆ ಮಾಡಬೇಕಷ್ಟೆ. ಅವಳೇ ಕೃಪೆ ಮಾಡಿ ತಿಳಿಸಿಕೊಟ್ರೆ, ಶ್ರೀರಾಮಕೃಷ್ಣ ಹೆಸರು ಹೇಳಿಲ್ಲ, ಅಮ್ಮ ಭಕ್ತಿಯನ್ನು ಕೊಡು, ಶುದ್ಧ ಭಕ್ತಿಯನ್ನು ಕೊಡು, ವ್ಯಾಕುಲತೆ ಕೊಡು. ಅವನು ಸಾಧಕನಾದವನು ನಿಷ್ಠೆಯಿಂದ ಸಾಧನೆ ಮಾಡಿದರೆ, ಜೊತೆಗೆ ನಿನ್ನ ಕೃಪೆಯೂ ಆಗಿ ಬಂದರೆ ಆವಾಗ ನಿನ್ನ ದರ್ಶನವಾಗುತ್ತೆ ಅಂತ ಸ್ವಯಂ ದೇವಿ ಜೊತೆ, ಭಕ್ತರ ಜೊತೆ ರಾಮಕೃಷ್ಣ ಪದೇ ಪದೇ ಇದನ್ನು ಹೇಳೋದನ್ನು ನೋಡ್ತೇವೆ. ತಾತ್ಪರ್ಯ ಇಷ್ಟೇ, ಇದೊಂದು ಅದ್ಭುತವಾದ ಶಕ್ತಿ. ಯಾವುದೇ ಜ್ಞಾನದ ಅಂತಿಮ ಘಟ್ಟ ಜಗನ್ಮಾತೆ. ಅಲ್ಲಿಗೆ ಹೋಗಿ ನಾವು ಮುಟ್ಟಿದ ಮೇಲೆ ಇನ್ನು ನಾವು ತಿಳ್ಕೊಳ್ಬೇಕಾದ ಏನೂ ಇರೋದಿಲ್ಲ. ಮಹಾದ್ಭುತ ಅನಿರ್ವಚನೀಯ ರೂಪ, ಜೊತೆಗೇನೆ ಅಘಟಿತ ಘಟನಾಪಟೀಯಸಿ, ಯಾವುದು ಘಟಿಸುವುದಕ್ಕೆ ಸಾಧ್ಯವಿಲ್ಲ ಅದು ಘಟಿಸುವಂತೆ ಮಾಡುವವಳು. ಇಂಥ ಶಕ್ತಿ, ಅವಳ ಕೃಪಾ ಕಟಾಕ್ಷ ನಮಗೆ ಸಿಕ್ಕಿದ್ರೆ ನಮ್ಮ ಕೈಲಿ ಇನ್ನು ಏನಾಗೋದಿಲ್ಲ. ಯೋಚನೆ ಮಾಡಿ. ರಾಮಕೃಷ್ಣರು ಹೆಬ್ಬೆಟ್ಟಿನವರು, 4 ಅಕ್ಷರ ಇರೋ ಅವರ ಹೆಸರನ್ನು ಬರೆಯುವಾಗ 5 ತಪ್ಪುಗಳು ಮಾಡ್ತಾ ಇದ್ರು. ಆದರೆ ಯಾವ ಸ್ವಾಮಿ ವಿವೇಕಾನಂದರನ್ನು ಕುರಿತು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್, ಹಿಯರ್ ಈಸ್ ಅ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂತ ಹೇಳಿದ್ನೋ, ಭಾರತೀಯ ಸನ್ಯಾಸಿ ಈತ ನಮ್ಮ ಅಮೆರಿಕದ ಎಲ್ಲ ವಿದ್ಯಾವಂತ ಪ್ರೊಫೆಸರ್ಗಳನ್ನು ಒಂದು ಕಡೆ ಗುಡ್ಡೆ ಹಾಕಿದರೆ ಅವರೆಲ್ಲರ ಜ್ಞಾನವನ್ನು ಮೀರಿಸಿದ ಜ್ಞಾನ ಈ ಭಾರತೀಯ ಸನ್ಯಾಸಿದು ಅಂತ ಯಾವ ವಿವೇಕಾನಂದರ ಬಗ್ಗೆ ಅಮೆರಿಕನ್ ಪ್ರೊಫೆಸರ್ ಹೇಳಿದ್ನೋ, ಆ ವಿವೇಕಾನಂದರು ಹೇಳ್ತಿದ್ರು, ರಾಮಕೃಷ್ಣರ ಹೆಸರು ಉಚ್ಚರಿಸುವ ಯೋಗ್ಯತೆ ನನಗಿಲ್ಲ. ರಾಮಕೃಷ್ಣರ ಒಂದು ಹಿಡಿ ಮಣ್ಣು ಆ ಕಡೆ ಬಿಸಾಕಿದ್ರೆ 1,000 ಜನ ವಿವೇಕಾನಂದರು ಹುಟ್ಟು ಬರ್ತಾರೆ. ಅದರಿಂದ ಇಂಥ ಮಹಾನ್ ಧೀಮಂತ ವ್ಯಕ್ತಿ ಶ್ರೀರಾಮಕೃಷ್ಣನ ದಾಸನಾಗುವ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದು ರಾಮಕೃಷ್ಣರ ಶಕ್ತಿ ಎಷ್ಟು? ಆ ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು? ಯಾವುದು ಎಲ್ಲ ಶಕ್ತಿಗಳ ಮೂಲವೋ ಅದರ ಕೃಪಾ ಕಟಾಕ್ಷವನ್ನು ರಾಮಕೃಷ್ಣ ಪಡ್ಕೊಂಡಿದ್ದರು. ಅವಳು ನಮ್ಮವಳು, ನಮ್ಮ ತಾಯಿ, ನಿರಂತರ ನಮ್ಮ ಯೋಗಕ್ಷೇಮದಲ್ಲಿ ಆಸಕ್ತಿ ಉಳ್ಳವಳು. ಅವಳನ್ನು ನಾವು ಮರೆತೇ ಬಿಟ್ಟಿದ್ದೇವೆ, ಪಕ್ಕಕ್ಕಿಟ್ಟುಬಿಟ್ಟಿದ್ದೇವೆ. ಬೇರೆ 28 ಕಡೆ ನಮ್ಮ ಗಮನ ಹರಿಸ್ತಾ ಇದ್ದೇವೆ. ಇದೂ ಕೂಡ ಅವಳು ನಮ್ಮ ಮೇಲೆ ಹಾಕಿರ್ತಕ್ಕಂಥ ಒಂದು ಮೋಡಿಯ ಪ್ರಭಾವ. ಅವಳಿಗೆ 2 ಶಕ್ತಿಗಳಿದೆ, ಅದನ್ನೂ ಮಾಯೆ ಅಂತ ಕರೀತೇವೆ. ವಿದ್ಯಾ ಮಾಯೆ, ಅವಿದ್ಯಾ ಮಾಯೆ.
ಅವಿದ್ಯಾಮಾಯೆಯಿಂದ ನಾವು ಅವಳಿಂದ ದೂರ ಹೋಗುವಂತೆ ಅವಳೇ ಮಾಡಿದಾಳೆ. ವಿದ್ಯಾಮಾಯೆಯಿಂದ ತನ್ನ ಕಡೆಗೆ ಅವಳೇ ಹೇಳ್ಕೊಳ್ತಾಳೆ. ದೂರ ಹೋಗೋ ಹಾಗೆ ಯಾಕೆ ಅವಳು ಹಾಗೆ ಮಾಡಿದ್ಲು? ನಾವೇ ಆಸೆ ಪಟ್ವಿ. ಮಗು ಆಟಿಕೆ ಸಾಮಾನು ಅತ್ತು ಕರೆದು ತಾಯಿ ಕೈನಲ್ಲಿ ಅದೇ ತರಿಸ್ಕೊಂಡಿದ್ದು. ಆಟಿಕೆ ಸಾಮಾನು ತಾಯಿ ತಾನಾಗೆ ತಂದ್ಕೊಡ್ಲಿಲ್ಲ. ಮಗುವೇ ಅತ್ತು ಕರೆದು ಆಟಿಕೆ ಸಾಮಾನು ತಂದು ತರಿಸ್ಕೊಂಡಿದ್ದು ತಾಯಿ ಕೈನಲ್ಲಿ. ಈಗ ಆಟಿಕೆ ಸಾಮಾನು ಅದ್ರಲ್ಲಿ ಆಟ ಆಡ್ಕೊಂಡು ಆನಂದವಾಗಿದೆ. ಅಮ್ಮ ಯಾಕೆ ನನಗೆ ಆಟಿಕೆ ಸಾಮಾನಲ್ಲಿ ಮೈ ಮುಳುಗುವಂತೆ, ಅಮ್ಮನನ್ನೇ ಮರೆಯುವಷ್ಟು ಮಟ್ಟಿಗೆ ನಾನು ಆಟಿಕೆ ಸಾಮಾನಲ್ಲಿ ಮುಳುಗುವಂತೆ ಅಮ್ಮ ಯಾಕೆ ಮಾಡಿದ್ಲು ಅಂತ ನಾವು ಅಂದ್ರೆ ಹೇಗದು? ನಾವೇ ಅತ್ತು ಕರೆದು ಆಟಿಕೆ ಸಾಮಾನು ತರಿಸ್ಕೊಂಡಿದ್ದು ಅಮ್ಮನ ಕೈನಲ್ಲಿ. ಮೊದಲು ಅಮ್ಮ ಯಾವತ್ತೂ ನಮ್ಮ ಜೊತೆಲಿ ಇಟ್ಕೊಂಡೇ ಇದ್ಲು. ಹಾಗೆಯೇ ಮನುಷ್ಯ ಅತ್ತು ಕರೆದು ಅಮ್ಮ ನನಗೊಂದು ಮನೆ ಮಾಡಿಕೊಡು, ಹೆಂಡತಿ ಮಕ್ಕಳನ್ನು ಮಾಡಿಕೊಡು, ನನಗೊಂದು ಹೊಲ ಮಾಡಿಕೊಡು, ನನಗೊಂದು ಉದ್ಯೋಗ ಕೊಡು, ನನಗೊಂದು ಕುರ್ಚಿ ಕೊಡು ಅಂತ ಅವಳನ್ನೇ ಕೇಳಿ ಆಟಿಕೆ ಸಾಮಾನುಗಳನ್ನೆಲ್ಲ ತರಿಸ್ಕೊಂಡಿದ್ದೀವಿ. ಈಗ ಅದರಲ್ಲಿ ಮುಳುಗಿದ್ದೀವಿ. ಆದ್ದರಿಂದ ನಾವು ಮೈ ಮರೆತಿದ್ದೀವಿ. ಅವಳು ಕೂಡ ಸುಮ್ಮನೆ ಇದ್ದಾಳೆ. ಆದರೆ ಈ ಆಟಿಕೆ ಸಾಮಾನುಗಳನ್ನೆಲ್ಲ ಮಗು ಬಿಸಾಕಿದಂಗೆ ನಾವು ಬಿಸಾಕಿ ಅಮ್ಮ ನೀನೇ ಬೇಕು ಅಂತ ತಾರಸ್ವರದಿಂದ ಕೂಗಿದರೆ ಅವಳು ಬಂದು ನಮ್ಮನ್ನು ಎತ್ಕೊಳ್ತಾಳೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಗು ಎಲ್ಲಿವರೆಗೆ ಆಟದಲ್ಲಿ ಮುಳುಗಿರುತ್ತೋ ಅಲ್ಲಿವರೆಗೆ ತಾಯಿ ಗಮನ ಹರಿಸೋದಿಲ್ಲ. ಆಟಿಕೆ ಸಾಮಾನುಗಳನ್ನೆಲ್ಲ ಬಿಸಾಕಿ ತಾರಸ್ವರದಿಂದ ಅಮ್ಮ ಅಂತ ಕೂಗಿದ್ಲೆ ಓಡಿ ಬಂದು ಒಲೆಯ ಮೇಲೆ ಅಡುಗೆ ಇಟ್ಟಿದ್ರು ಕೂಡ, ಹಾಲಿಟ್ಟಿದ್ರು ಕೂಡ ಹಾಲು ತೆಗೆದು ಕೆಳಗಿಟ್ಟು ಓಡಿ ಬಂದು ಮಗುವನ್ನು ಎತ್ಕೊಳ್ತಾಳೆ. ಹಾಗೆ ನಮಗೂ ನಿಜಕ್ಕೂ ಅಮ್ಮ ಬೇಕಿದೆ ಅಂದರೆ, ಜಗನ್ಮಾತೆ ಬೇಕಿದೆ ಅಂದರೆ ಅವಳನ್ನು ಕರೀಬೇಕು. ಆಟಿಕೆ ಸಾಮಾನಲ್ಲಿ ಮುಳುಗಿದ್ರೆ ಅವಳು ನಮ್ಮ ಕಡೆಗೆ ಬರಲ್ಲ. ಹಾಗೆ ಕರೀಬೇಕಾದಕ್ಕೆ ಅವಳು ಕೃಪೆ ಆಗಬೇಕು. ಅದು ವಿದ್ಯಾಮಾಯೆ. ಅವಿದ್ಯಾಮಾಯೆಯಿಂದ ಪಾರಾಗಿ ವಿದ್ಯಾಮಾಯೆಯನ್ನು ಉಪಯೋಗಿಸಿಕೊಂಡು ಅವಳನ್ನು ನಾವು ಕರೆದ್ರೆ ಅವಳು ಓಡಿ ಬಂದು ಸುಮ್ಮನೆ ಇರ್ತಾಳ? ಶ್ರೀರಾಮಕೃಷ್ಣ ಭರವಸೆ ಕೊಡ್ತಾರೆ ನಮಗೆಲ್ಲ. ನಂಬಿ ಕರೆದರೆ ಓ ಎನ್ನದಿ ಹೇಳೇನೋ, ನಿನ್ನ ಹೊರತು ಅವಳೆಂತೂ ಇರಬಲ್ಲಳೋ. ನಂಬಿ ಕರೆದರೆ ಓ ಎನ್ನದಿ ಹೇಳೇನೋ, ನಿನ್ನ ಹೊರತು ಅವಳೆಂತೂ ಇರಬಲ್ಲಳು. ಮೊನ್ನೆ ಕೆಲವು ತಿಂಗಳ ಹಿಂದೆ ಶಾರದಾ ಮಾತೆ ಒಬ್ಬ ಸಾಮಾನ್ಯ ಮುದುಕಿಗೆ ಯಾವ ರೀತಿ ಕೃಪೆ ಮಾಡಿದಾಳೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಒಬ್ಬಳು ಮುದುಕಿ, ನಾಗಪುರದ ಹತ್ರ ಒಬ್ಬಳು ಮುದುಕಿ, ಮಧ್ಯಪ್ರದೇಶ ಅಥವಾ ನಾಗಪುರ, ಒಂದು ದೇವಸ್ಥಾನದಲ್ಲಿ ದಿನ ಬಂದು ಕಸ ಹೊಡೆಯೋ ಕೆಲಸ ಅವಳು. ಏನು ನಮ್ಮ ದೇಶದಲ್ಲಿ ಸುಮ್ಮನೆ ನಮ್ಮ ದೇವಸ್ಥಾನ ಪುಣ್ಯ ಬರುತ್ತೆ ಕಸ ಹೊಡೆಯೋಣ, ಅವಳು ಏನು ಗೊತ್ತಿಲ್ಲದ ಮುಗ್ದಳು, ಅನಕ್ಷರಸ್ತೆ ಕಸ ಹೊಡಿತಾ ಇದ್ದರು. ಆ ದೇವಸ್ಥಾನದಲ್ಲಿ 2 ಫೋಟೋ ಇತ್ತು. ಒಂದು ಶಾರದಾ ಮಾತೆ, ಇನ್ನೊಂದು ವಿವೇಕಾನಂದ. ಯಾರೋ ಅವಳಿಗೆ ಹೇಳಿರಬೇಕು, ಇವರೇ ಶಾರದಾ ಮಾತೆ ಕಡೆ ತೋರಿಸ್ಬಿಟ್ಟು ಇವರು ಮೇಡಮ್ ಅಂತ ಹೇಳಿರಬೇಕು. ವಿವೇಕಾನಂದ ಕಡೆ ತೋರಿಸ್ಬಿಟ್ಟು ಇವರು ನರೇಂದ್ರ ಸ್ವಾಮಿ. ಅವಳು ಹಾಗೆ ಅಂದ್ಕೊಂಡಿದ್ದಾಳೆ, ಇವರು ನರೇಂದ್ರ ಸ್ವಾಮಿ, ಅವರು ಮೇಡಮ್. ಅವಳಿಗೆ ಇದ್ದಕ್ಕಿದ್ದ ಹಾಗೆ ಕುಷ್ಠರೋಗ ಬಂದ್ಬಿಡ್ತು. ಮನೆಯನ್ನು ಹೊರಗೆ ಹಾಕಿದ್ರು. ಇನ್ನು ಬೇರೆ ಮನೆ ಇಲ್ಲ ಅವಳಿಗೆ. ಈ ದೇವಸ್ಥಾನಕ್ಕೆ ಬಂದು ಆ ಮೇಡಮ್ಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಮೇಡಮ್ ನಾನು ದಿನ ಹೀಗೆ ಸೇವೆ ಮಾಡಿದ್ದಕ್ಕೆ ನೀನು ನನಗೆ ಇದನ್ನೇ ಕೊಟ್ಟಿದ್ದು, ನರೇಂದ್ರ ಸ್ವಾಮಿ ನೀವು ಇದನ್ನೇ ನನಗೆ ಕೊಟ್ಟಿದ್ದು, ನಾವು ದಿನ ಈ ಜಾಗ ಕ್ಲೀನ್ ಮಾಡಿದ್ದಕ್ಕೆ ಅಂತ ತನ್ನದೇ ರೀತಿಯಲ್ಲಿ ಹೇಳ್ಕೊಂಡಿದ್ದಾನೆ ಕಷ್ಟನ. ಆವತ್ತೇ ರಾತ್ರಿ ಶಾರದಾ ಮಾತೆ ಕನಸಲ್ಲಿ ಬಂದು, ಅವಳ ಪಾದಿನ ಮೇಡಮ್ ಕನಸಲ್ಲಿ ಬಂದು ಈ ಮುದುಕಿಗೆ ಹೇಳ್ತಾಳೆ, ನೀನು ನಾಗಪುರಕ್ಕೆ ಹೋಗು, ನನ್ನ ಮಗ ಮತ್ತು ಮಗಳು ಇದ್ದಾರೆ, ಅವರು ನಿನ್ನನ್ನು ನೋಡ್ಕೊಳ್ತಾರೆ, ನಿನ್ನ ಕಾಯಿಲೆ ವಾಸಿ ಮಾಡ್ತಾರೆ. ಯಾರೋ ಪುಣ್ಯಾತ್ಮರು ನಾಗಪುರಕ್ಕೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಟ್ಟರು. ನಾಗಪುರಕ್ಕೆ ಹೋದ್ಲು. ಬಸ್ ಸ್ಟ್ಯಾಂಡಲ್ಲಿ ಇಳಿದು ಯಾರನ್ನೋ ಕೇಳಿದ್ರು, ಇಲ್ಲಿ ನರೇಂದ್ರ ಸ್ವಾಮಿ ಎಲ್ಲಿರ್ತಾರೆ? ಬಸ್ ಸ್ಟ್ಯಾಂಡಲ್ಲಿ ಯಾರನ್ನೋ ಹೋಗಿ ನರೇಂದ್ರ ಸ್ವಾಮಿ ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಏನು ಗೊತ್ತಾಗ, ನರೇಂದ್ರ ಸ್ವಾಮಿ ಯಾವ ಬಡಾವಣೆ, ಯಾವ ಬೀದಿ, ಯಾವ ಮೈನ್ ರೋಡು ಕೇಳಿದ್ರು. ಇವಳು ಏನು ಗೊತ್ತಾಗಿಲ್ಲ, ಗೊತ್ತಿಲ್ಲ ನರೇಂದ್ರ ಸ್ವಾಮಿ. ಯಾರೋ ಪುಣ್ಯಾತ್ಮರು ಇವಳು ಮುಗ್ಧತೆಯನ್ನು ಕಂಡು, ಓಹೋ ಇವಳು ಮೋಸ್ಟ್ ಪ್ರಾಬಬ್ಲಿ ಏನು ಸಮಾಚಾರ ಅಂತ ಕೇಳಿರ್ಬೇಕು, ಕುಷ್ಠರೋಗ ಬಂದಿದೆ, ನಮ್ಮ ನರೇಂದ್ರ ಸ್ವಾಮಿ ಅವರ ಆಸ್ಪತ್ರೆಯಲ್ಲಿ ಮೇಡಮ್ನ ಮಗ ಮಗಳು ಇದ್ದಾರೆ ಅಂತೇನು ಹೇಳಿರ್ಬೋದು ಅವಳು. ಕುಷ್ಠ ಆಸ್ಪತ್ರೆ ಅಂತಂದಾಗ ಓಹ್ ನರೇನ್ ಅಂದ್ರೆ ವಿವೇಕಾನಂದರು ಅಂತ ಇವತ್ತು ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತು. ಹೇಗಿದ್ರು ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲೇನೋ ಕೇಳ್ತಿರ್ಬೇಕು ಅಂತ ಅಲ್ಲಿಗೆ ಹೋಗಿ ಹೇಳ್ತಾರೆ ಅಂತ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ರು. ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮತ್ತೆ ಸೇಮ್ ಮೇಡಮ್ ಹೇಳಿದ್ರು, ನನ್ನ ಮಗ ಮಗಳು ಇರ್ತಾರೆ ಅಂತ, ನನಗೆ ಕಾಯಿಲೆ ಬಂದಿದೆ. ಅಲ್ಲಿ ಅರ್ಥ ಆಯ್ತು. ಜೊತೆಗೆ ಪ್ರೇಯರ್ ಹಾಲ್ ಕಡೆ ಕಳಿಸಿದ್ರು. ಅಲ್ಲಿ ಹೋಗಿ ನರೇಂದ್ರ ಸ್ವಾಮಿ ಎಲ್ಲಿರ್ತಾರೆ ಅಂತ ಕೇಳಿದಕ್ಕೆ ಪ್ರೇಯರ್ ಹಾಲ್ ಕಡೆ ಕಳಿಸಿದ್ರು. ಅಥವಾ ಯಾವುದೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ರಾಮಕೃಷ್ಣ ನಮಸ್ಕಾರ ಮಾಡ್ತಾಳೆ. ಅವಳ ಪಾಲಿನ ನರೇಂದ್ರ ಸ್ವಾಮಿನೂ ಇದ್ದಾರೆ, ಅವಳ ಪಾಲಿನ ಮೇಡಮೂ ಇದ್ದಾರೆ. ಓ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ, ಖುಷಿ ಆಯ್ತು ಅವಳಿಗೆ. ಡಾಕ್ಟ್ರು ಹತ್ರ ಯಾರೋ ಕಳಿಸಿದ್ರು, ಡಾಕ್ಟ್ರೆಲ್ಲ ಔಷಧಿ ಕೊಟ್ಟರು, ಎಲ್ಲ ವಾಸಿ ಆಗುತ್ತೆ ಹೋಗು. ಡರ್ಮಟಾಲಜಿಸ್ಟ್ ಇದ್ರು, ವಾಸಿ ಆಗುತ್ತೆ ಹೋಗು. ಕೊನೆಗೆ ನರ್ಸ್ ಹೇಳ್ತಾಳೆ, ನೀನು ವಾಪಸ್ ಹೋಗ್ಬೇಕಲ್ಲ ಮನೆಗೆ, ಹೆಂಗೆ ಹೋಗ್ತೀಯ? ನರೇಂದ್ರ ಸ್ವಾಮಿ ದುಡ್ಡು ಕೊಡ್ತಾನೆ, ಹೇಗೋ ಮಾಡ್ತಾನೆ. ಮತ್ತೆ ಆ ನರ್ಸೇ ಇವಳು ಮುಗ್ಧತೆ ನೋಡಿ ತನ್ನ ಕಿಸೆಯಿಂದ ಅವಳೇ 150 ರೂಪಾಯಿ ಕೊಟ್ಟರು. ಅವಾಗ ಇವಳು ಹೇಳ್ತಾಳೆ, ನೋಡಿದ್ಯಾ ನರೇಂದ್ರ ಸ್ವಾಮಿ ಹಾಗೆ ವ್ಯವಸ್ಥೆ ಮಾಡಿದ್ರು,
ವಾಪಸ್ ಊರಿಗೆ ಹೋಗಿ. ಕೆಲವು ತಿಂಗಳ ಹಿಂದೆ ನಡೆದ ಘಟನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಪರಮಾತ್ಮನ ಮಾತೃ ಸ್ವರೂಪ ಹೇಗಿರುತ್ತೆ ಅಂತ ತೋರಿಸುವುದಕ್ಕೆ ಈ ಸಲ ಶಾರದಾದೇವಿ ಬಂದಿದ್ದಾರೆ. ಭಗವಂತ ಎಷ್ಟು ಕರುಣಾಮಯ. ಅವನನ್ನು ಅಮ್ಮ ಅಂತ ಒಂದು ವೇಳೆ ನೀನು ಕರೆದರೆ ಭಗವಂತನ ಮಾತೃ ಸ್ವರೂಪ ಹೇಗಿರುತ್ತದೆ? ಮಾತೃ ಸ್ವರೂಪ, ಪಿತೃಸ್ವರೂಪ, ಗುರುಸ್ವರೂಪ ಎಲ್ಲ ಅವನೇ. ಪರಮಾತ್ಮನ ಮಾತೃ ಸ್ವರೂಪ ಹೇಗಿರುತ್ತದೆ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕಲ್ಲ. ಎಷ್ಟೋ ಜನರಿಗೆ ತಾಯಿ ಎಂಥ ದಯಾಮಯಿ ಅಂತ ಗೊತ್ತಿಲ್ಲ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಾವು ಲಾರ್ಡ್ ಲವ್ಸ್ ಯು, ಗಾಡ್ ಲವ್ಸ್ ಯು ಲೈಕ್ ಎ ಮದರ್ ಲವ್ಸ್ ಹರ್ ಚೈಲ್ಡ್ ಅಂತ ಸ್ಪೇನ್ ದೇಶದಲ್ಲಿ ಹೇಳಿದಾಗ ಅವರು ಹೇಳಿದರು, ಸರ್ ಪ್ಲೀಸ್ ಡೋಂಟ್ ಗಿವ್ ದಿ ಎಕ್ಸಾಂಪಲ್ ಆಫ್ ಎ ಮದರ್, ವಿ ಹ್ಯಾವ್ ನೆವರ್ ಟೇಸ್ಟೆಡ್ ದಿ ಲವ್ ಆಫ್ ಎ ಮದರ್ ಅಂತ. ಸ್ಪೇನ್ ದೇಶದವರಿಗೆ ಮದರ್ಸ್ ಲವ್ ಅಂದ್ರೆ ಏನಂತ ಗೊತ್ತಿಲ್ಲ. ಈಗ ಹೊಸದಾಗಿ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿದೆ ಮದರ್ಸ್ ಲವ್ ಅನ್ನೋದು ಹೇಗಿರುತ್ತೆ, ಭಗವಂತನ ಲವ್ ಅನ್ನೋದು ಹೇಗಿರುತ್ತೆ, ಪರಮಾತ್ಮ ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾನೆ ಅಂತ ತೋರಿಸೋದಕ್ಕೆ ಅವನೇ ಶಾರದಾ ಮಾತೆಯ ರೂಪದಲ್ಲಿ ಬಂದಿದ್ದಾನೆ. ಕಷ್ಟ ಸಾಮಾನ್ಯ ಹುಡುಗಿಯೊಬ್ಬಳು ಮುಗ್ಧ ಭಕ್ತಿಯಿಂದ ನನಗೆ ಹೀಗಾಯ್ತಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ಉತ್ತರ ಕೊಟ್ಟಿದ್ದಾಳೆ ಶಾರದಾ ಮಾತೆ, ಸಮಸ್ಯೆ ನಿವಾರಣೆ ಮಾಡಿದ್ದಾಳೆ. ಇದನ್ನೇ ಹೇಳೋದು ಮಹಾದ್ಭುತ ಅನಿರ್ವಚನೀಯ ರೂಪ, ಅದ್ಭುತವಾದ ಶಕ್ತಿ. ಅದು ವಾತ್ಸಲ್ಯ ಶಕ್ತಿ, ಎಲ್ಲ ರೀತಿಯ ಶಕ್ತಿ, ಎಲ್ಲ ರೀತಿಯ ಪ್ರೀತಿ, ಎಲ್ಲ ರೀತಿಯ ಪ್ರೇಮ, ಎಲ್ಲ ರೀತಿಯ ದಯೆ, ಅದನ್ನೇ ಜಗನ್ಮಾತೆ ಅಂತ ಕರಿತೀವಿ. ಆದ್ದರಿಂದ ಪ್ರಾರಂಭದಿಂದ ಕೇನೋಪನಿಷತ್ತಿನಿಂದ ಪ್ರಾರಂಭ ಮಾಡಿ ಶ್ರೀರಾಮಕೃಷ್ಣರವರೆಗೆ ಭಗವಂತನ ಆ ಮಾತೃ ಸ್ವರೂಪವನ್ನು ಜಗತ್ತಿನಾದ್ಯಂತ ಸಾಕಷ್ಟು ಜನಪ್ರಿಯಗೊಳಿಸಿದ್ದಾರೆ ಮಹಾತ್ಮರುಗಳು, ಅವತಾರ ಪುರುಷಗಳು ಬಂದು. ಅದನ್ನು ನಾವು ಅವಲಂಬಿಸಬೇಕು, ನಂಬಬೇಕು, ನೆಚ್ಚಿಕೊಳ್ಳಬೇಕು. ಅವಳ ಜೊತೆ ಒಂದು ಸಂಬಂಧವನ್ನು ಇಟ್ಕೋಬೇಕು, ಆತ್ಮೀಯ ಸಂಬಂಧವನ್ನು ಇಟ್ಕೊಂಡು ನಮ್ಮ ಎಲ್ಲ ಕಷ್ಟ ಸುಖಗಳಿಂದ ಸುಲಭವಾಗಿ ಪಾರಾಗಬಹುದು ಅನ್ನುವಂತಹ ದೊಡ್ಡ ಭರವಸೆಯನ್ನು ಭಾರತೀಯ ಸಂಸ್ಕೃತಿ ನಮಗೆ ನೀಡ್ತಾ ಬಂದಿದೆ. ಅದನ್ನು ಬಿಟ್ಕೊಡ್ಬಾರ್ದು. ಕಷ್ಟಕಾಲದಲ್ಲಿ ಯಾರು ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾರೋ ಅವರ ಸಂಪರ್ಕ ಕಡ್ಕೊಂಡ್ರೆ ನಮ್ಗಿಂತ ದೊಡ್ಡರು ಯಾರು? ಆದ್ದರಿಂದ ಆ ಸಂಪರ್ಕವನ್ನು ವೃದ್ಧಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು, ಅದನ್ನು ಕಳೆದುಕೊಳ್ಳಬಾರದು. ಈ ನಿಟ್ಟಿನಲ್ಲಿ ಮೈಸೂರಿನ ನಮ್ಮ ಆಧ್ಯಾತ್ಮಿಕ ಸಾಧಕರು, ಅದ್ಭುತ ವ್ಯಕ್ತಿ, ಅವರು ಈ ದುರ್ಗಾ ಸಪ್ತಶತಿ ಪಾರಾಯಣ, ಲಲಿತಾ ಸಹಸ್ರನಾಮ ಪಾರಾಯಣ ಇದನ್ನೆಲ್ಲ ಇವತ್ತಿನ ಯಂಗರ್ ಜನರೇಷನ್, ಮಾಡರ್ನ್ ಜನರೇಷನ್ನಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮಹಾತ್ಮರು ಅಂತ ಹೇಳಬೇಕು, ಅಪರೂಪದ ವ್ಯಕ್ತಿ ಅಂತ ಹೇಳಬೇಕು, ನಿಜಕ್ಕೂ ಕೂಡ ಲೋಕಸೇವಾ ದುರಂದರ ಅವರು ಅಂತ ಹೇಳಬೇಕು. ಯಾಕೆಂದ್ರೆ ಒಂದು ಬೃಹತ್ ಶಕ್ತಿಯನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಜಗನ್ನಾಥ ಶಾಸ್ತ್ರಿ ಅನ್ನುವಂಥವರು, ಮಾನ್ಯ ಜಗನ್ನಾಥ ಶಾಸ್ತ್ರಿಗಳು, ಅವರೆಲ್ಲ ಸಹಚರರು, ಅವರ ಪರಿವಾರ, ಅವರ ಸಹೋದ್ಯೋಗಿಗಳು, ಅವರ ಹತ್ರ ಮಾರ್ಗದರ್ಶನ ಪಡ್ಕೊಳ್ಳೋಕೆ ಬರ್ತಾ ಇರತಕ್ಕಂಥ ಎಲ್ಲ ಸಾಧಕ ವರ್ಗ, ನಿಮಗೆಲ್ಲರಿಗೂ ಶ್ರೀ ಶ್ರೀ ದೇವಿಯ ಕೃಪಾ ಸಿದ್ಧಿ ಒದಗಲಿ ಅಂತ ಹೇಳಿ ನನ್ನ ಈ 4 ಮಾತುಗಳನ್ನು ಶ್ರೀ ಶಾರದಾ ಮಾತೆಯ ಪಾದ ಕಮಲಗಳಲ್ಲಿ ಅತ್ಯಂತ ನಮ್ರನಾಗಿ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.